Welcome back to K-Mobile as a YouTube channel. We are in the day 15th class. ಈ ಡೇ 15th ಕ್ಲಾಸ್ ನಾನು ತೊಗೊಂಡಿರೋ ಚಾಪ್ಟರ್ ಯಾವುದಪ್ಪ ಅಂದರೆ ರೆಡಾಕ್ಸ್ ರಿಯಾಕ್ಷನ್. ಓಕೆ, ತುಂಬ ಈಸಿಯೆಸ್ಟ್ ಚಾಪ್ಟರ್ ಆ್ಯಂಡ್ ಇಟ್ ಈಸ್ ಅ ವೆರಿ ಲೆಸ್ ಟೈಮಲ್ಲಿ ಕಂಪ್ಲೀಟ್ ಮಾಡೋವಂಥ ಚಾಪ್ಟರ್. ಸೊ ಹಾಗಿದ್ರೆ ಬನ್ನಿ ಏನಿದೆ ಇದರಲ್ಲಿ ಸಿನಾಪ್ಸಿಸ್ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇದರಲ್ಲಿ ನಿಮಗೆ ತುಂಬ ಈಸಿಯೆಸ್ಟ್ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ನಿಯರ್ಲಿ ನಿಮಗೆ ಈ ಚಾಪ್ಟರಿಂದ 1 to 2 ಕ್ವಶನ್ಸ್ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಬನ್ನಿ ಆಗಿದ್ರೆ ಇದರಲ್ಲಿರೋ ಥಿಯರಿ ಕಾನ್ಸೆಪ್ಟ್ ಸಿನಾಪ್ಸಿಸ್ ಏನು ಅಂತ ಓದೋಣ. ಸೊ ಫಸ್ಟು ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ರೆಡಾಕ್ಸಲ್ಲಿ ನೇಮಲ್ಲಿದೆ red and ox, nothing but the reaction which has reduction and oxidation. Okay, so what is a redox reaction andre where the reaction takes place both reduction and oxidation simultaneously. andre reduction ಮತ್ತು oxidation ಎರಡು ಒಟ್ಟಿಗೆ ಆಗೋದನ್ನ we called as redox reaction ಅಂತ ಕರಿತೀವಿ. ಹಾಗಾದರೆ ಏನಿದು ರೆಡಾಕ್ಸ್ ರಿಯಾಕ್ಷನಲ್ಲಿ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಅಂದರೆ? ನಾವು ಇನ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಓದಬೇಕಾದ್ರೆ ನಾನು ರೆಡಾಕ್ಸ್ ರಿಯಾಕ್ಷನಲ್ಲಿ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಹೆಂಗೆ ಐಡೆಂಟಿಫೈ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಬಟ್ ಇಲ್ಲಿ ನಮಗೆ ಇನ್ ಡೆಪ್ತ್ ಆಫ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಕಲ್ತ್ಕೋಬೇಕು. ರಿಡಕ್ಷನ್ ಅಂದರೆ ಏನಪ್ಪ? ಇಲ್ಲಿ ನಾವು ಏನು ಮಾಡ್ತೀವಿ, ಡಿಫ್ರೆಂಟ್ ಟರ್ಮ್ಸಲ್ಲಿ ಡೆಫಿನೇಷನ್ ಇದೆ. ಫಸ್ಟ್ ಡೆಫಿನೇಷನ್ ಏನಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಓಕೆ, ರೆಡಾಕ್ಸ್ ರಿಯಾಕ್ಷನಲ್ಲಿ ರಿಡಕ್ಷನ್ ಅಂದರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಅಂದರೆ ಹೈಡ್ರೋಜನ್ ಆ್ಯಡ್ ಆಗ್ತಿರಬೇಕು, ಅದನ್ನು ರಿಡಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ಅಂದರೆ ಏನು? ಆಕ್ಸಿಜನ್ ಇದೆ ಅಲ್ವಾ, ಸೊ ದಟ್ಸ್ ವೈ ಅಡಿಷನ್ ಆಫ್ ಆಕ್ಸಿಜನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಸೇಮ್ ವೇ ಇಲ್ಲಿ ಆಕ್ಸಿಜನ್ನ ಅಡಿಷನ್ ಮಾಡ್ತಿದ್ವಿ ಅಂದರೆ ಆಬ್ವಿಯಸ್ಲಿ ಇಲ್ಲಿ ಆಕ್ಸಿಜನ್ನ ರಿಮೂವ್ ಮಾಡಬೇಕು. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಆಲ್ಸೋ ಕಾಲ್ಡ್ ಅಸ್ ವಾಟ್? ರಿಡಕ್ಷನ್. ಅದೇ ಥರ ಇಲ್ಲಿ ಹೈಡ್ರೋಜನ್ನ ನಾವು ರಿಮೂವ್ ಮಾಡಿದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ವಾಟ್? ಆಕ್ಸಿಡೇಷನ್. ಓಕೆ, ಇದು ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಮೇಲೆ. ಓಕೆ, ದ ಸೇಮ್ ವೇ ಇನ್ನೊಂದು ಟರ್ಮ್ ಇದೆ ರೆಡಾಕ್ಸ್ ರಿಯಾಕ್ಷನಲ್ಲಿ. ಈ ಆಕ್ಸಿಜನ್ ಅನ್ನೋದು ಏನು? ಈ ಆಕ್ಸಿಜನ್ ಅನ್ನೋದು ಇದು ಎಲೆಕ್ಟ್ರೋನೆಗೆಟಿವ್ ಆಟಮ ಅಥವಾ ಎಲೆಕ್ಟ್ರೋಪಾಸಿಟಿವ್ ಆಟಮ? ಆಕ್ಸಿಜನ್ ಇಸ್ ಅನ್ ಎಲೆಕ್ಟ್ರೋನೆಗೆಟಿವ್ ಬಿಕಾಸ್ ಆಕ್ಸಿಜನ್ಗೆ O2 ಮೈನಸ್ ಬರುತ್ತೆ, ಕರೆಕ್ಟಾ? ಸೊ ಇಟ್ ಇಸ್ ಅನ್ ಎಲೆಕ್ಟ್ರೋನೆಗೆಟಿವ್ ಅನ್ ಆಟಮ್. ಸೊ ಅದಕ್ಕೆ ಇಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಓಕೆ, ಸೊ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇದ್ದರೂ ಕೂಡ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಹಾಗಾದರೆ ಇಲ್ಲೇನು ಬರೀತೀರಾ? ಅಡಿಷನ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಆಟಮ್. ಓಕೆ, ಯಾಕಂದರೆ ಹೈಡ್ರೋಜನ್ ಇಸ್ ಪಾಸಿಟಿವ್, ಎಲೆಕ್ಟ್ರೋಪಾಸಿಟಿವ್ ಆಟಮ್ನ ಆ್ಯಡ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಓಕೆ, ಸೊ ಅದನ್ನೇನಂತ ಕರಿತೀವಿ? ರಿಡಕ್ಷನ್ ಅಂತ ಕರಿತೀವಿ. ಸೇಮ್ ವೇ ಇದೇ ಟರ್ಮ್ಸಲ್ಲಿ ಇನ್ನೊಂದು ಥರ ಹೆಂಗೆ ಬರಿತೀವಿ? ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಓಕೆನಾ? ಎಲೆಕ್ಟ್ರೋನೆಗೆಟಿವ್ ಆಟಮ್ನ ರಿಮೂವ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಡಕ್ಷನ್. ರಿಮೂವಲ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಆಟಮ್. ಅರ್ಥ ಆಗ್ತಿದೆಯಾ? ಇದು ಇನ್ ಟರ್ಮ್ಸ್ ಆಫ್ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ ಮೇಲೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮೇಲೆ ಒಂದು ಡೆಫಿನೇಷನ್, ಎಲೆಕ್ಟ್ರಾನ್ ಮತ್ತು ಎಲೆಕ್ಟ್ರೋ ಪಾಸಿಟಿವ್ ಆ್ಯಂಡ್ ಎಲೆಕ್ಟ್ರೋ ನೆಗೆಟಿವ್ ಮೇಲೆ ಒಂದು ಡೆಫಿನೇಷನ್. ಅರ್ಥ ಆಗ್ತಿದೆಯಾ ಇದು? ಎಸ್. ನೌ ವಿ ಹ್ಯಾವ್ ಒನ್ ಮೋರ್ ಡೆಫಿನೇಷನ್. ಏನು? ಈಗ ಇಲ್ಲಿ ಹೈಡ್ರೋಜನ್ನ ರಿಮೂವ್ ಮಾಡ್ತಿದ್ದೀವಿ ಅಂದರೆ ಹೈಡ್ರೋಜನ್ ಅಂದರೆ ಪಾಸಿಟಿವ್ ಇದ್ದರೆ ನಾವು ಅದನ್ನೇನಂತ ಕರಿತೀವಿ? ಪ್ರೋಟಾನ್ ಅಂತ ಕರಿತೀವಿ. ಪ್ರೋಟಾನ್ ನಥಿಂಗ್ ಬಟ್ ವಾಟ್? ಎಲೆಕ್ಟ್ರಾನ್ ಇರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಿರೋದ್ರಿಂದ ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನು? ರಿಮೂವಲ್ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್, ಸೊ ಅಡಿಷನ್ ಆಫ್ ಎಲೆಕ್ಟ್ರಾನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ reduction. So this is the definition of oxidation and reduction in different terms. Okay na? different way ಅಲ್ಲಿ ಹೇಗೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ನ ಡಿಫೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೆರಡೂ ಒಟ್ಟಿಗೆ ಆದರೆ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇವೆರಡೂ ರಿಯಾಕ್ಷನ್ಗೆ, ರೆಡಾಕ್ಸ್ ರಿಯಾಕ್ಷನ್ಗೆ. ಸೊ ಈಗ ಒಂದು ಅಡಿಷನ್ ಆಫ್ ಆಕ್ಸಿಜನ್ ಅಂತ ಹೇಳಿದೆ. ಈಗ ಎಕ್ಸಾಂಪಲ್ ಕಾರ್ಬನ್ ಪ್ಲಸ್ ಆಕ್ಸಿಜನ್. ಸೊ ಇಟ್ ಬಿಕಮ್ ಕಾರ್ಬನ್ ಡೈಆಕ್ಸೈಡ್. ಇದು ಯಾವ್ದು ಹೇಳ್ತೀರಾ?
ರೆಡಾಕ್ಸ್ ರಿಯಾಕ್ಷನ್ ಅಥವಾ ಆಕ್ಸಿಡೇಷನ್? ಆಬ್ವಿಯಸ್ಲಿ ಆಕ್ಸಿಡೇಷನ್. ಯಾಕೆ? ಬಿಕಾಸ್ ಇಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್. ಕರೆಕ್ಟ್. ಸೇಮ್ ವೇ ಇವಾಗ ನೋಡಿ, H2O ಇದೆ. H2Oನ ಇವಾಗ ಸ್ಪ್ಲಿಟ್ ಮಾಡ್ತೀರಾ, ಏನು ಬರುತ್ತೆ? H2 + O2. ಸೊ ನಾವು ಟೆಲ್ ಮಿ ವೆದರ್ ಇಟ್ಸ್ ಅನ್ ರೆಡಾಕ್ಸ್ ರಿಯಾಕ್ಷನ್. ಸೊ ನೋಡಿ, ಈಗ ಹೈಡ್ರೋಜನ್ ಇದ್ದಿದ್ದು ರಿಮೂವ್ ಆಗ್ತಿದೆ, ಆಕ್ಸಿಜನ್ ಇದ್ದಿದ್ದು ರಿಮೂವ್ ಆಗ್ತಿದೆ. ಸೊ ಇದು ರೆಡಾಕ್ಸ್ ರಿಯಾಕ್ಷನ್, ಎರಡೂ ಆಗ್ತಿದೆ, ನಾಟ್ ಓನ್ಲಿ ಸಿಂಗಲ್, ಎರಡೂ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಯು ಹ್ಯಾವ್ Na. ಸೊ Na ಪ್ಲಸ್ ಸಲ್ಫರ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ Na2S, ಸೋಡಿಯಂ ಸಲ್ಫೇಟ್. ಕರೆಕ್ಟಾ? ಸೊ ಇವಾಗ ಇಲ್ಲಿ ಏನು ಮಾಡ್ತೀವಿ, ಈಗ Na ಇದೆ, ಕರೆಕ್ಟಾ? ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಸೊ ಈ Na ಇಂದ Na2 ಆಗ್ತಿದೆ. ಸೊ ನಾವು ಈ Na ಇಂದ Na2 ಆಗ್ತಿರೋದು ಹೆಂಗೆ ಕಂಡುಹಿಡಿತೀರಾ? ಇಲ್ಲಿ ಆಕ್ಸಿಜನ್ ಇಲ್ಲ, ಹೈಡ್ರೋಜನ್ ಇಲ್ಲ. ಸೊ ಆವಾಗ ಯು ನೀಡ್ ಟು ಐಡೆಂಟಿಫೈ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್. ಈಗ ನೋಡಿ, Na ಇತ್ತು, Na ಇಂದ Na+ ಆಗ್ತಿದೆ, ಕರೆಕ್ಟಾ? ನಮಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ S2- ಆಗ್ತಿದೆ. ಈಗ ಇಲ್ಲಿ ಏನೂ ಇಲ್ಲ ಅಂದರೆ ಏನಾಗುತ್ತೆ ನಿಮಗೆ? ಸೊ ಇಲ್ಲೂ 2 ಎಲೆಕ್ಟ್ರಾನ್ಸ್ ಇದೆ, ಇಲ್ಲೂ ನಮಗೆ Na+, ಸೊ ಇಲ್ಲೂ 2 ಇದೆ, ಕರೆಕ್ಟ್? ಸೊ ಅವಾಗ ಏನಾಗ್ತಿದೆ ಇಲ್ಲಿ? ಲಾಸ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ? ಲಾಸ್ ಆಗ್ತಿದೆ. ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಸೇಮ್ ವೇ ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ? ಎಲೆಕ್ಟ್ರಾನ್ ಗೇಯ್ನ್ ಆಗ್ತಿದೆ, ಗೇಯ್ನ್ ಆಫ್ 2 ಎಲೆಕ್ಟ್ರಾನ್. ಸೊ ಈ ಥರ ಎಲೆಕ್ಟ್ರಾನ್ ಲಾಸ್ ಆ್ಯಂಡ್ ಎಲೆಕ್ಟ್ರಾನ್ ಗೇಯ್ನ್ ಮೇಲೆ ವಿ ಕ್ಯಾನ್ ಡಿಫೈನ್ ದಿ ರೆಡಾಕ್ಸ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಈ ಚಾಪ್ಟರಲ್ಲಿ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಆಕ್ಸಿಡೇಷನ್ ನಂಬರ್. ಹೇಗೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯೋದು? ಐ ಥಿಂಕ್ ಇದು ನಿಮಗೆ ನಾನು ಡಿ ಬ್ಲಾಕಲ್ಲಿ, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಲ್ಲಿ ಎಲ್ಲದರಲ್ಲೂ ಹೇಳ್ಕೊಟ್ಟಿದ್ದೀನಿ. ಬಟ್ ಇನ್ನೂ ಯಾರೆಲ್ಲ ಇನ್ನೂ ಗೊತ್ತಿಲ್ಲ ಅವ್ರಿಗೊಂದು ಸ್ಮಾಲ್ ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ, ಹೇಗೆ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯೋದು ಅಂತ. ನಾವು ಲಿಸನ್. ಫಸ್ಟ್ ಏನಪ್ಪ ಅಂದರೆ, ಈಗ ಒಂದು ರಿಯಾಕ್ಷನ್ನ ಬರ್ಕೋತೀನಿ. H2 + Cl2 ಗಿವ್ಸ್ HCl. ಓಕೆ, ಬ್ಯಾಲೆನ್ಸ್ ಮಾಡೋಣ. ಈಗ ಈ ಥರ ಕೊಟ್ಟಿರ್ತಾರೆ. ಏನಿದ್ರದ್ದು ಆಕ್ಸಿಡೇಷನ್ ನಂಬರ್? ನೆನ್ಪಿಟ್ಕೊಬಿಡಿ, ಯಾವುದೇ ಒಂದು ಟ್ರಿಕ್. ಏನು ಟ್ರಿಕ್ ಅಂದರೆ, ಯಾವುದೇ ಒಂದು ಮಾಲಿಕ್ಯೂಲ್ನ ನೀವು ತೊಗೊಳ್ಳಿ, ಮಾಲಿಕ್ಯೂಲ್ ಫಾರ್ಮಲ್ಲಿ. ಮಾಲಿಕ್ಯೂಲ್ ಅಂದರೆ ಏನು? ಲೈಕ್ ನಥಿಂಗ್ ಬಟ್ Cl2, O2, ನೆಕ್ಸ್ಟ್ ಏನು ಬರುತ್ತೆ ನಿಮಗೆ? C2, H2, N2. ಸೊ ಎನಿ ಮಾಲಿಕ್ಯೂಲ್ ಫಾರ್ಮ್, ಯಾವುದೇ ಮಾಲಿಕ್ಯೂಲ್ ಫಾರ್ಮಲ್ಲಿದ್ದರೂ ಆದರೂ ಆಕ್ಸಿಡೇಷನ್ ನಂಬರ್ ಏನಪ್ಪ ಅಂದರೆ ಇಟ್ ಈಸ್ 0. ದ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಇಲ್ಲಿ ಇವಾಗ H2 ವ್ಯಾಲ್ಯೂ ಏನಾಯಿತು? 0. ಇಲ್ಲಿ Cl2 ವ್ಯಾಲ್ಯೂ ಏನಾಯಿತು? 0 ಆಗುತ್ತೆ. ಅಂಡರ್ಸ್ಟುಡ್? ಇದು ಫಿಕ್ಸ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು ಏನಪ್ಪ ಟ್ರಿಕ್ ಅಂದರೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮಗೇನಾದರೂ ಆಕ್ಸಿಜನ್ ವ್ಯಾಲ್ಯೂ ಇದೆ, ಆಕ್ಸಿಜನ್ ಇದೆ ಅಂದರೆ ನಮ್ಮ ರಿಯಾಕ್ಷನಲ್ಲಿ ಆಕ್ಸಿಜನ್ ವ್ಯಾಲ್ಯೂ ಇಸ್ ಆಲ್ವೇಸ್ -2 ಆಗಿರುತ್ತೆ. ಆಕ್ಸಿಜನ್ ವ್ಯಾಲ್ಯೂ ಇಸ್ ಆಲ್ವೇಸ್ -2. ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇದು ಯಾವಾಗಲೂ. ಬಟ್ ಒಂದೇ ಒಂದು ಎಕ್ಸೆಪ್ಷನಲ್ ಕಂಡೀಷನ್ನು ಆಕ್ಸಿಜನ್ಗೆ, H2O2 ಹೈಡ್ರೋಜನ್ ಪೆರಾಕ್ಸೈಡಲ್ಲಿ ಆಕ್ಸಿಜನ್ ವ್ಯಾಲ್ಯೂ -1 ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಬರೀ ಆಕ್ಸಿಜನ್ ಯಾವುದ್ರಲ್ಲಾರು ಇರಲಿ, ಎನಿ ಆಕ್ಸಿಜನ್ ಇದ್ದರೂ ಕೂಡ ನಮ್ಗೆ ಆಲ್ವೇಸ್ -2. ಬಟ್ ಹೈಡ್ರೋಜನ್ ಪೆರಾಕ್ಸೈಡಲ್ಲಿದ್ದಾಗ, H2O2 ಇದ್ದಾಗ ಆಕ್ಸಿಜನ್ ವ್ಯಾಲ್ಯೂ -1 ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದು ವೆರಿ ಇಂಪಾರ್ಟೆಂಟ್. ಇಸ್ ಇಟ್ ಕ್ಲಿಯರ್? ಈಗ ಅದೇ ರೀತಿ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ, ಎನಿ ಹ್ಯಾಲೋಜನ್ಸ್ ಏನೇ ಇದ್ರೂ ಕೂಡ, ಹ್ಯಾಲೋಜನ್ಸ್ ಯಾವುದದು? Cl, ಫ್ಲೂರಿನ್, ಅಯೋಡಿನ್, ಬ್ರೋಮಿನ್. ಈ ಹ್ಯಾಲೋಜನ್ಸ್ ವ್ಯಾಲ್ಯೂ ಎಲ್ಲ ನಮಗೆ -1 ಬರುತ್ತೆ. ಓಕೆನಾ? ಹ್ಯಾಲೋಜನ್ಸ್ ವ್ಯಾಲ್ಯೂ ಎಲ್ಲ ಏನು ಬರುತ್ತೆ? -1 ಬರುತ್ತೆ. ಓಕೆನಾ? ಸೊ ಆವಾಗ ನಮ್ಗೆ ಏನು ಬರುತ್ತೆ ಇಲ್ಲಿ? ಈಗ ಹೈಡ್ರೋಜನ್ ನಿಮಗೆ ಗೊತ್ತಿಲ್ಲಪ್ಪ, ಹೈಡ್ರೋಜನ್ ಹೆಂಗೆ ಕಂಡುಹಿಡ್ತೀರಾ? ಇವಾಗ ನೀನು ಹ್ಯಾಲೋಜನ್ ಇದೆ ಅಲ್ವಾ, ಹ್ಯಾಲೋಜನ್ Cl is -1. ಗೊತ್ತಿಲ್ಲ ಅನ್ನೋರು ನೋಡ್ಕೊಳ್ಳಿ, ಹೇಳ್ಕೊಡ್ತೀನಿ. H ಇದೆ ಈಗ, ಪ್ಲಸ್ H ಆ್ಯಂಡ್ Cl ಇದೆ. ಇವಾಗ ಹೆಂಗೆ ಕಂಡುಹಿಡ್ತೀರಾ? H ಗೊತ್ತಿಲ್ಲ, ಸೊ X ಅಂತ ತಗೋತೀವಿ. Clಗೆ -1 ಇದೆ, 1 Cl 1 ಈಕ್ವಲ್ಸ್ ಟು ಏನೂ ಇಲ್ಲ ಅಂದರೆ 0 ಹಾಕಬೇಕು. ಓಕೆನಾ? ಅವಾಗ ಏನು ಬರುತ್ತೆ? X ಈಕ್ವಲ್ಸ್ ಟು +1. ಸೊ ಹೈಡ್ರೋಜನ್ ವ್ಯಾಲ್ಯೂ ಏನು ಬಂತು? +1 ಬರ್ತಿದೆ. ಆ್ಯಂಡ್ ಇಲ್ಲಿ 1 ಬರ್ತಾ ಇದೆ, ಇಲ್ಲಿ -1, ಇಲ್ಲಿ +1. ಡೋಂಟ್ ಟೇಕ್ ದಿಸ್ 2. ಇಲ್ಲಿ ಏನೇ ನಂಬರ್ ಇದ್ದರೂ ಅದನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಬಟ್ ಡೌನಲ್ಲಿ ಇರುತ್ತಲ್ಲ, ಆ ನಂಬರ್ನ ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇವಾಗ ನನಗೇನು ಬಂತಪ್ಪ ಆನ್ಸರು? ಸೊ ಐ ಗಾಟ್ ಆಸ್ +1. ಸೊ ಇವಾಗ ನೋಡಿ, ಸೊ ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ? ಸೊ ಫ್ರಮ್ H2 ಇಂದ H+ಗೆ ಏನಾಗ್ತಿದೆ? ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಕಲ್ತ್ಕೊಂಡ್ರೆ, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ನೋಡಿ, ಈಗ 0 ಇತ್ತು, 0 ಇಂದ -1 ಆಗ್ತಿದೆ. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಅರ್ಥ ಆಗ್ತಿದೆಯಾ? ಇದು ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ನಂಬರ್ ಮೇಲೆ.
ಅಂಡರ್ಸ್ಟೂಡ್. ಸೊ ಇವಾಗ ಇದು ಅರ್ಥ ಆಯ್ತಲ್ವ ಹೇಗೆ ಅಂತ. ಸೊ ಪವರ್ ಏನೂ ಇಲ್ಲ ಅಂದರೆ ನಾವು ಏನು ಬರಿಬೇಕು, 0 ಬರಿಬೇಕು. ಸೊ ನಾವು ಇನ್ ಕೇಸ್ ನೋಡಿ ಈ ಥರ ಇತ್ತು ಅಂದ್ಕೊಳ್ಳಿ, MnO4 ಮೈನಸ್ ಆರ್ Cr2O7 2 ಮೈನಸ್ ಈ ಥರ ಇತ್ತು. ಆವಾಗ ಹೆಂಗೆ ಕಂಡುಹಿಡಿಯೋದು? ವೆರಿ ಸಿಂಪಲ್. ಫಸ್ಟ್ ಏನು ಮಾಡ್ತೀರಾ, Mn ಗೊತ್ತಿರೋದಿಲ್ಲ ಎಕ್ಸ್, ಆ್ಯಂಡ್ ಆಕ್ಸಿಜನ್ ಎಷ್ಟಿದೆ, 4 ಆಕ್ಸಿಜನ್ ಇದೆ. ಆ್ಯಂಡ್ ನಾನು ಇವಾಗ ತಾನೇ ಹೇಳಿದೆ ಆಕ್ಸಿಜನ್ ವ್ಯಾಲ್ಯೂ ಏನು, -2. ಸೊ ಇವೆರಡು ತೊಗೋತೀರಾ. ಈಕ್ವಲ್ಸ್ ಏನು ಹಾಕಬೇಕು, 0 ಹಾಕ್ಬೇಕಾ? ನೋ. ಈ ಪವರ್ ಏನಿರುತ್ತೆ ಅಯೋನಿಕ್ ಫಾರ್ಮ್ ಬಂದಾಗ ಪವರ್ ಏನಿರುತ್ತೆ ಅದು ಹಾಕ್ಬೇಕು. ಮೈನಸ್ ಇದೆ, 1 ಮೈನಸ್, ಸೊ -1. ಸೊ ಅವಾಗ ನಿಮ್ಗೆ ಏನು ಬರುತ್ತೆ, ಎಕ್ಸ್ ಪ್ಲಸ್ 4 2 -8 ಈಕ್ವಲ್ಸ್ ಟು -1 ಬರುತ್ತೆ. ಈ -8ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ, +8 ಆಗುತ್ತೆ. +8 -1 ಅಂದರೆ ಯು ವಿಲ್ ಗೆಟ್ 7. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ Mn ವ್ಯಾಲ್ಯೂ ಏನು ಬರುತ್ತೆ, 7 ಬರುತ್ತೆ, +7. ಅಂಡರ್ಸ್ಟೂಡ್. ಸೊ ದ ಸೇಮ್ ವೇ ಇವಾಗ ಇಲ್ಲಿಗೆ ಬರೋಣ. Cr2 ಎಷ್ಟಿದೆ ನೋಡಿ, ಇಲ್ಲಿ 2 ಇದೆಯಲ್ವಾ, ಈಗ ಹಿಂಗಿತ್ತು ಅಂದ್ಕೊಳ್ಳಿ. ಈ 2ನ ನೀವು ತೊಗೊಳ್ಳೋಕ್ಕೆ ಹೋಗ್ಬಾರ್ದು, ಇಲ್ಲಿದೆಯಲ್ಲ ಆ ನಂಬರ್ ತೊಗೋಬೇಕು. ಸೊ 2x + 7 ಇಂಟು ಆಕ್ಸಿಜನ್ಗೆ ಏನು ಹೇಳಿದೆ, -2 ಆ್ಯಂಡ್ ಈಕ್ವಲ್ಸ್ ಟು ವಾಟ್, ಈಕ್ವಲ್ಸ್ ಟು 0ನಾ? ಇಲ್ಲ. ಎನಿ ಪವರ್ ಯಾವುದೇ ಅಯೋನಿಕ್ ಫಾರ್ಮಲ್ಲಿದ್ದರೂ ಅದ್ರ ಪವರ್ ಏನಾದರೂ ಇರಲಿ, ಪಾಸಿಟಿವ್ ನೆಗೆಟಿವ್ ಏನಾದರೂ ಆ ಪವರ್ ತೊಗೋಬೇಕು. -2 ಇದೆ, ಸೊ ಅವಾಗ ನಿಮ್ಗೆ ಏನು ಬರುತ್ತೆ ಇಲ್ಲಿ, -2. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ, 2x ಪ್ಲಸ್ 4 ಇಂಟು 2 ಮಾಡಿದ್ರೆ 14 ಬರುತ್ತೆ. 14 ಆ ಸೈಡ್ ಹೋದರೆ +14, 14ನಲ್ಲಿ 2 ಹೋದರೆ 12 ಬರುತ್ತೆ. ಕರೆಕ್ಟಾ? ನಿಮಗೆ 12 ಬಂತು. 2 1 2 6. ಸೊ x ಈಕ್ವಲ್ಸ್ ಟು ವಾಟ್, x ಈಕ್ವಲ್ಸ್ ಟು 6. ಓಕೆ, ಸೊ ಕ್ರೋಮಿಯಮ್ದು 6 ಬಂತು. ಅರ್ಥ ಆಯ್ತಾ ಇದು? ಸೊ ಇದು ಏನಪ್ಪ ಅಂದರೆ ಯಾವುದೇ ಅಯೋನಿಕ್ ಫಾರ್ಮಲ್ಲಿದ್ದರೂ ಪವರ್ ಏನಿರುತ್ತೋ ಅದಕ್ಕೆ ಆಕ್ಸಿಡೇಷನ್ ನಂಬರ್ ಈಕ್ವಲ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವ ಹೇಗೆ ಅಂತ? ಎಸ್. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಟೈಪ್ಸ್ ಆಫ್ ರಿಯಾಕ್ಷನ್. ಓಕೆ, ಇದು ನೀವು ಸ್ಮಾಲರ್ ಕ್ಲಾಸಲ್ಲಿ ಕಲ್ತಿದ್ದೀರಾ, ಬಟ್ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ ಯಾವ್ಯಾವ ಥರ ರಿಯಾಕ್ಷನ್ಸ್ ಇದೆ ನಮಗೆ ರೆಡಾಕ್ಸ್ ರಿಯಾಕ್ಷನಲ್ಲಿ ಅಂತ. ಓಕೆ, ಟೋಟಲಿ ವಿ ಹ್ಯಾವ್ 4 ಟೈಪ್ಸ್ ಆಫ್ ರಿಯಾಕ್ಷನ್. ಸೊ ಫಸ್ಟ್ ಒನ್ ಏನಪ್ಪ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್. ನಿಮಗೆ ಕೇಳ್ತಾರೆ ಇದು. ಸೊ ಕೊಟ್ಬಿಟ್ಟು ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾಂಬಿನೇಷನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಸ್ಪ್ಲೇಸ್ಮೆಂಟ್, ಆ ಥರ ಏನು ಅಂತ ಹೇಳ್ಕೊಟ್ಬಿಡ್ತೀನಿ. ಕಾಂಬಿನೇಷನ್ ರಿಯಾಕ್ಷನ್. ಸೆಕೆಂಡ್ ಒನ್ ಇಸ್ decomposition reaction. Third one is displacement reaction, and fourth one is double displacement reaction anta. Okay, so double displacement reaction. ಈ ಥರ 4 ರಿಯಾಕ್ಷನ್ ಇದೆ. ಸೊ ಏನೇನಿದೆ, ಫಸ್ಟ್ ಒನ್ ಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ದೆನ್ ಡಿಕಾಂಪೋಸಿಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಒಂದೊಂದನ್ನು ಸಿಂಪಲಾಗಿ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತೀನಿ ಟ್ರಿಕ್ಕಲ್ಲಿ. ಕಾಂಬಿನೇಷನ್ ಅಂದರೆ ಏನು, ಕಂಬೈನ್ ಆಗಬೇಕು. ಕರೆಕ್ಟಾಗಿ ಎರಡು ಕೂಡ ಕಂಬೈನ್ ಆಗಬೇಕು. ಸೊ ಎರಡೇ ಅಂತಲ್ಲ, 3. ಸೊ ಈ ಥರ ನೋಡಿ, ಸಿಂಪಲ್ ಟ್ರಿಕ್, A + B gives C, ಈ ಥರ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಎರಡೂ ಕೂಡ ಕಂಬೈನ್ ಆಗಬೇಕು ಟು ಗಿವ್ ಸಿಂಗಲ್ ಪ್ರಾಡಕ್ಟ್. ಸೊ 2 ರಿಯಾಕ್ಟೆಂಟ್ಸ್ ಕಂಬೈನ್ಸ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್. ಅರ್ಥ ಆಗ್ತಿದೆಯಾ? ದಟ್ ಈಸ್ ವಾಟ್ ವಿ ಕಾಲ್ಡ್ ಅಸ್ ಕಾಂಬಿನೇಷನ್ ರಿಯಾಕ್ಷನ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. H2 + Cl2 gives 2HCl. ದಿಸ್ ಇಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಕಾಂಬಿನೇಷನ್ ರಿಯಾಕ್ಷನ್ ತುಂಬ ಸಿಂಪಲ್. ಸೊ ಏನಾಗಿರುತ್ತೆ ನಿಮಗೆ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ, ಯು ವಿಲ್ ಗೆಟ್ ಒನ್ A ಆ್ಯಂಡ್ B. ಸೊ 2 ರಿಯಾಕ್ಟೆಂಟ್ಸ್ ಇರಬೇಕು ಆ್ಯಂಡ್ 1 ಪ್ರಾಡಕ್ಟ್ನ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಎಸ್ ಕಾಂಬಿನೇಷನ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಈಗ ಈ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಏನೇನು ಥರ ಇರ್ಬೋದು, ಈ A ಆ್ಯಂಡ್ B ಏನಾಗಿರ್ಬೋದು ನೆನ್ಪಿಟ್ಕೊಳ್ಳಿ. ಈ A ಆ್ಯಂಡ್ B ನಮಗೆ ಮೆಟಲ್ ಆಗಿರ್ಬೋದು, ಅಥವಾ ನಾನ್ ಮೆಟಲ್ ಆಗಿರ್ಬೋದು, ಆರ್ ಒಂದು ಮೆಟಲ್ ಕಾಂಪೌಂಡ್ ಆಗಿರ್ಬೋದು. ಓಕೆನಾ? ಈ ಥರ. ಸೊ ಬಟ್ ಏನು ಅಂದರೆ ಎರಡೇ ಇರಬೇಕು ನನಗೆ. ಅದು ಸಿಂಪಲ್ ಟ್ರಿಕ್. ಸೊ ನನಗೆ ಎರಡೇ ಇರಬೇಕು. ರಿಯಾಕ್ಟೆಂಟ್ ಸೈಡು ಲೆಫ್ಟ್ ಸೈಡಲ್ಲಿ, ಈ ಸೈಡ್ ಒಂದೇ ಇರಬೇಕು ಪ್ರಾಡಕ್ಟು. ಅದನ್ನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸಿಂಪಲ್ ಅಲ್ವಾ ನೆನ್ಪಿಟ್ಕೊಳ್ಳೋದು? ಎಸ್. ಸೊ ದ ನೆಕ್ಸ್ಟ್ ಒನ್ ಏನಿದೆ ನಮಗೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ. ಸೊ ಡಿಕಾಂಪೋಸಿಷನ್ ಏನಪ್ಪ ಅಂದರೆ ಇದ್ರದ್ದು ಎಕ್ಸಾಕ್ಟ್ ಉಲ್ಟಾ. ಕಾಂಬಿನೇಷನ್ ಎಕ್ಸಾಕ್ಟ್ ಉಲ್ಟಾ ಬರೆಯೋದು. ಅಂದರೆ
ಒಂದು ರಿಯಾಕ್ಟೆಂಟ್ ಇರುತ್ತೆ, ಆದ್ದರಿಂದ ನಮಗೆ 2 or more ಪ್ರಾಡಕ್ಟ್ ಬರುತ್ತೆ. ಒಂದೇ ಒಂದು ರಿಯಾಕ್ಟೆಂಟ್ ಇರಬೇಕು ಆ್ಯಂಡ್ 2 or more ಪ್ರಾಡಕ್ಟ್ ಬರೋದನ್ನ ವಿ ಕಾಲ್ಡ್ ಆಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಕಾಂಬಿನೇಷನ್ ಏನಿದೆ ಅಲ್ವಾ ಅದರದ್ದು ರಿವರ್ಸ್ ಆರ್ಡರ್ನೇ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂಡರ್ಸ್ಟೂಡ್? ಈಗ ನೋಡಿ ಅದೇ ಎಕ್ಸಾಂಪಲ್ ಕೊಡ್ತೀನಿ. ವಾಟರ್ ತೊಗೊಳ್ಳೋಣ. ವಾಟರ್ನ ಈಗ ಸ್ಪ್ಲಿಟ್ ಮಾಡಿ ನಿಮ್ಗೆ ಏನು ಬರುತ್ತೆ? H2 + O2. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ಒಂದು ರಿಯಾಕ್ಟೆಂಟ್ ಇರಬೇಕು, 2 ಪ್ರಾಡಕ್ಟ್ ಬರಬೇಕು, ಅದು ಡಿಕಾಂಪೋಸಿಷನ್. 2 ರಿಯಾಕ್ಟೆಂಟ್ ಇದ್ದು ಒಂದು ಪ್ರಾಡಕ್ಟ್ ಬಂದರೆ ದಟ್ ಇಸ್ ಕಾಲ್ಡ್ ಎಸ್ ಕಾಂಬಿನೇಷನ್ ರಿಯಾಕ್ಷನ್. ಇದು ಒಂಚೂರು ನೆನ್ಪಿಟ್ಕೋಬೇಕು. ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಇಟ್ ಶುಡ್ in presence of electricity or heat or sunlight or temperature. ಸನ್ಲೈಟ್ ಅಂತನಾದ್ರು ತಗೊಳ್ಳಿ ಅಥವಾ ಟೆಂಪರೇಚರ್ ಅಂತನಾದ್ರು ತಗೊಳ್ಳಿ. ಇದಿದ್ದರೆ ಮಾತ್ರ ನಮಗೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗೋದು, ಇಲ್ಲ ಅಂದರೆ ಆಗಲ್ಲ. ಅರ್ಥ ಆಗ್ತಿದೆಯಾ? ಐದರ್ ಎಲೆಕ್ಟ್ರಿಸಿಟಿ ಇರಬೇಕು, ಇಲ್ಲ ಹೀಟ್ ಇರಬೇಕು, ಇಲ್ಲ ಸನ್ಲೈಟ್ ಇರಬೇಕು. ಈ ಕಂಡೀಷನ್ಸ್ ಇದ್ದರೆ ಮಾತ್ರ ನಮ್ಗೆ ಏನಾಗುತ್ತೆ? ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲ ಅಂದರೆ ಅದು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ ಇದೊಂದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಟ್ರಿಕ್ ಏನು ಹೇಳ್ಕೊಟ್ಟೆ? ಸಿಂಗಲ್ ರಿಯಾಕ್ಟೆಂಟ್ ಗಿವ್ಸ್ 2 ಪ್ರಾಡಕ್ಟ್. ಓಕೆ, ಎಸ್. ಸೊ ದ ನೆಕ್ಸ್ಟ್ ಒನ್ ನಾವು ಸಿ ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಸಿಂಪಲಾಗಿ ಹೇಳ್ಕೊಟ್ಬಿಡ್ತೀನಿ ಹೆಂಗೆ ಅಂತ ನೋಡಿ. ಫಸ್ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಗೊತ್ತಾ? ಎ ಬಿ ಪ್ಲಸ್ ಸಿ ಈ ಥರ ಇರುತ್ತೆ. ಇದು ಒಂದು ಕಾಂಪೌಂಡ್ ಅಂದ್ಕೊಳ್ಳಿ, 2 ಇರುತ್ತೆ, ಅದ್ರ ಜೊತೆಗೆ ಸಿ ಇದೆ. ಅವಾಗ ಏನಾಗುತ್ತೆ? ಈ ಸಿ ಹೋಗಿ ಎ ಜೊತೆ ಕಂಬೈಂಡ್ ಆಗುತ್ತೆ. ನಮ್ಗೇನು ಬರುತ್ತೆ? AC + B ಅಂದರೆ ಡಿಸ್ಪ್ಲೇಸ್ ಆಗ್ತಿದೆ, ರೀಪ್ಲೇಸ್ ಆಗ್ತಿದೆ. ಓಕೆನಾ? ಸೊ ಅದನ್ನು ಏನಂತ ಕರಿತೀವಿ? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್. ಇದೇ ಥರ ನೋಡಿ, AB + BC, ಸಾರಿ ನಾಟ್ BC, AB + DC. ಅವಾಗ ನಿಮ್ಗೆ ಏನು ಬರುತ್ತೆ ಅಂದರೆ ಯು ವಿಲ್ ಗೆಟ್ AB AC ಆವಾಗ ನಿಮ್ಗೆ ಏನು ಬರುತ್ತೆ? ಯು ವಿಲ್ ಗೆಟ್ AC + DB. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಒಂದೇ ಒಂದು ಸಿಂಗಲ್ ರೀಪ್ಲೇಸ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್. 2 ಎಲಿಮೆಂಟು ರೀಪ್ಲೇಸ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಓಕೆ, ಸೊ H2S ಇದೆ, ಪ್ಲಸ್ ಇದಕ್ಕೆ ಆಕ್ಸಿಜನ್ನ ಆ್ಯಡ್ ಮಾಡ್ತಿದ್ದೀನಿ. ಅವಾಗ ನಿಮ್ಗೇನು ಬರುತ್ತೆ? ಸಲ್ಫರ್ ಡೈಆಕ್ಸೈಡ್ ಪ್ಲಸ್ H2. ಸೊ ಇಲ್ಲೇನಾಗ್ತಿದೆ? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ ಅಲ್ವಾ? ಆಕ್ಸಿಜನ್ ಬಂದು ಸಲ್ಫರ್ ಜೊತೆ ಆ್ಯಡ್ ಆಗ್ತಿದೆ ಅಥವಾ ರೀಪ್ಲೇಸ್ ಮಾಡ್ತಿದೆ. ಅವಾಗ ನನಗೇನು ಬರುತ್ತೆ? H2S ಬಂತು. ದಟ್ ಈಸ್ ಕಾಲ್ಡ್ ಎಸ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್. ಈಗ ನೋಡಿ, NaCl + H2O ಗೀಸ್. ಅವಾಗ ನಿಮ್ಗೆ ಏನು ಬರುತ್ತೆ ನೋಡಿ? ಈಗ ಹೆಚ್ಚಿಂದ HCl ಫಾರ್ಮ್ ಆಯಿತು, ಪ್ಲಸ್ Na2O ಫಾರ್ಮ್ ಆಗುತ್ತೆ. ಇದು ವಾಟ್ ಈಸ್ ಕಾಲ್ಡ್? ದಿಟ್ ಈಸ್ ಕಾಲ್ಡ್ ಎಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ನೋಡಿ, ಈಗ Na ಮತ್ತು Cl ಕಂಬೈಂಡ್ ಆಯಿತು, A ಮತ್ತು O ಕಂಬೈಂಡ್ ಆಯಿತು. ಸೊ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗ್ತಿದೆಯಾ? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಒಂದು ರಿಯಾಕ್ಟೆಂಟ್ ಅಥವಾ ಒಂದು ಅಯಾನ್ ರೀಪ್ಲೇಸ್ ಆಗುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ 2 ಅಯಾನ್ ರೀಪ್ಲೇಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನಿಮ್ಗೊಂದು ಕ್ವಶನ್ ಇರುತ್ತೆ, ಒಂದು ಟ್ರಿಕ್ ಹೇಳ್ಕೊಟ್ಬಿಡ್ತೀನಿ ಹೆಂಗೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋದು ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ರಿಯಾಕ್ಟಿವಿಟಿ ಸೀರೀಸ್, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ. ಅಂದರೆ ನಾವು ಸಿಂಪಲಾಗಿ ಹೇಳೋಕ್ಕಾಗಲ್ಲ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಯಾವುದು ಅಂದರೆ ಯಾವುದು ಹೈ ರಿಯಾಕ್ಟಿವ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ಈಗ Zn ಇದೆ ಆ್ಯಂಡ್ Ag ಇದೆ ಆ್ಯಂಡ್ ಕಾಪರ್ ಇದೆ. ಈಗ ನಿಮಗೆ ಒಂದು ರಿಯಾಕ್ಷನ್ ಬರೀತೀನಿ ನೋಡಿ. ZnSO4 + Ag ಆ್ಯಡ್ ಮಾಡ್ತೀನಿ ನಾವು. ಇವಾಗ ನಿಮ್ಗೆ ಏನು ಬರುತ್ತೆ? ಈ ಥರ ಒಂದು. ಅದೇ ರೀತಿ AgSO4 + Zn. ಈಗ ಇದರಲ್ಲಿ ಏನು ಬರುತ್ತೆ ನಿಮಗೆ? ಹೆಂಗೆ ಅನ್ಕೋತೀರಾ? ಇಲ್ಲಿ ನಿಮಗೆ AgSO4 ಬರುತ್ತೆ ಪ್ಲಸ್ Zn, ಇಲ್ಲಿ ನಿಮಗೆ ZnSO4 + Ag. ಕರೆಕ್ಟಾ? ಈ ಥರ ಬರುತ್ತೆ ಅಂತ ಅನ್ಕೋತೀವಿ. ಬಟ್ ನೆನ್ಪಿಟ್ಕೊಳ್ಳಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ Ag ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಕರೆಕ್ಟಾ? ಸೊ ಈ ಥರ ಬರುತ್ತೆ ನಮಗೆ. ಸೊ ಈ ಥರ ಇದ್ದಾಗ ಅರ್ಥ ಏನು? Ag ಈಸ್ ಮೋರ್ ರಿಯಾಕ್ಟಿವ್ ಅಂತ ಹೇಳ್ತಿರೋದು ನಾವಲ್ಲಿ. ಕರೆಕ್ಟಾ? ಸೊ Ag ಈಸ್ ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ, ಸಾರಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ,
ಸಾರಿ, ನಾನು ಇಲ್ಲಿ ಉಲ್ಟಾ ಬರ್ದೆ. ನಿಮಗೆ ಇದು ರಾಂಗ್. ಸಿ ಯು ಫಸ್ಟ್ ಬರುತ್ತೆ. ಓಕೆ, ಸೊ ಸಿ ಯು ಇಸ್ ಮೋರ್ ರಿಯಾಕ್ಟಿವ್ ದೆನ್ ಎಜಿ. ಈ ಥರ ಇರೋದು ರಿಯಾಕ್ಟಿವಿಟಿ ಸೀರೀಸ್, ಕರೆಕ್ಟಾ? ಈಗ ಝೆಡ್ ಎನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಎಜಿ. ಆಬ್ವಿಯಸ್ಲಿ ಎಜಿ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಎಜಿ. ಸೊ ಇದು ಐ ರಿಯಾಕ್ಟಿವ್ ಮೆಟಲ್, ಇದು ಲೋ ರಿಯಾಕ್ಟಿವ್ ಮೆಟಲ್. ಸೊ ಐ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ರೀಪ್ಲೇಸ್, ಬಟ್ ಲೋ ರಿಯಾಕ್ಟಿವ್ ಮೆಟಲ್ ಕೆನಾಟ್ ಹ್ಯಾವ್ ದ ಎಬಿಲಿಟಿ ಟು ರೀಪ್ಲೇಸ್ ದ ಐ ರಿಯಾಕ್ಟಿವ್ ಮೆಟಲ್. ಅಂದರೆ ಇವಾಗ ನೋಡಿ, ಇಲ್ಲಿ ಜಿಂಕ್ ಇದೆ, ಇಲ್ಲಿ ಎಜಿ ಇದೆ, ಇದನ್ನ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಇಲ್ಲ, ಯಾಕಂದರೆ ಎಜಿ ಈಸ್ ಲೋ ರಿಯಾಕ್ಟಿವ್, ಸೊ ಈ ರಿಯಾಕ್ಷನ್ನೇ ಆಗಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಜಿಂಕ್ ಇದೆ, ಇಲ್ಲಿ ಎಜಿ ಇದೆ. ಎಜಿ ಈಸ್ ಲೋ ರಿಯಾಕ್ಟಿವ್ ಮೆಟಲ್, ಝೆಡ್ ಎನ್ ಇಸ್ ಐ ರಿಯಾಕ್ಟಿವ್ ಮೆಟಲ್. ಸೊ ಆಗಿದು ಆರಾಮ್ಸೆ ಇದನ್ನು ರೀಪ್ಲೇಸ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ, ಐ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ರೀಪ್ಲೇಸ್ ಲೋ ರಿಯಾಕ್ಟಿವ್ ಮೆಟಲ್, ಬಟ್ ಲೋ ರಿಯಾಕ್ಟಿವ್ ಮೆಟಲ್ ಕೆನಾಟ್ ರೀಪ್ಲೇಸ್ ದಿ ಹೈ ರಿಯಾಕ್ಟಿವ್ ಮೆಟಲ್. ಇದು ರಿಯಾಕ್ಟಿವಿಟಿ ಹೆಂಗೆ ನೆನ್ಪಿಟ್ಕೊಳ್ಳುತ್ತೆ? ನಾನು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಒಂದು ಟ್ರಿಕ್ ಕೊಟ್ಟಿದ್ದೆ ಗೊತ್ತಾ ನಿಮಗೆ, ಕರೀನಾ ಆ್ಯಂಡ್ ಲೀನಾ ಅಂತ. ಆ ಟ್ರಿಕ್ನೇ ನೆನ್ಪಿಟ್ಕೊಳ್ಳಿ, ಆ ಟ್ರಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ, ಈ ಟ್ರಿಕ್ ನೆನಪಿದೆಯಾ ನಿಮಗೆ? ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಸೊ ಲೀನಾ ಆ್ಯಂಡ್ ಕರೀನಾ ಕೆನಾಟ್ ನೇಮ್ ಮ್ಯಾಗ್ಝೀನ್ ಆಲ್ ಜಿಂಕ್ ಕ್ರೋನ್ ಫಿಯರ್ ಟು ನಿಂಜಾ ಸ್ನ್ಯಾಕ್ ಬಟ್ ಫ್ಲಂಬರ್ ಆಸ್ ಕಪ್ ಫಾರ್ ಇಂಡಿಯಾ ಇನ್ ಸಿಲ್ವರ್ ಆರ್ ಬ್ರಾನ್ಸ್ ಕ್ಲಾರಸ್ ಆನ್ ಕಮ್ ವಿತ್ ಫ್ಲವರ್ಸ್. ಇದು ಹೇಳ್ಕೊಟ್ಟಿದ್ದೆ ಅಲ್ವಾ? ಇಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕು? ಲೀನಾ ಅಂದರೆ ಲೀಥಿಯಂ, ಕರೆಕ್ಟಾ? ನೆಕ್ಸ್ಟು ಕರೀನಾ ಅಂದರೆ ಪೊಟ್ಯಾಷಿಯಮ್, ಕೆನಾಟ್ ಅಂದರೆ ಕ್ಯಾಲ್ಶಿಯಂ. ಸೊ ನೇಮ್ ಅಂದರೆ ಎನ್ ಸೋಡಿಯಂ, Mg ಮ್ಯಾಗ್ನೀಸ್, ಆಲ್ Al ಅಲ್ಯೂಮಿನಿಯಂ, ಜಿಂಕ್ Zn, Cr ಓಕೆ Fe, ಕರೆಕ್ಟಾ? ಸೊ ಈ ಥರ ಹೇಳ್ಕೊಟ್ಟಿದ್ದಲ್ವಾ? Sn, ದೆನ್ Pb ಪ್ಲಂಬರ್. ನೋಡಿ, ಸೊ ನಮ್ಗೆ ಈ ಥರ ಇದೆ. ಸೊ ದಿಸ್ ಇಸ್ ದ ಹೈ ರಿಯಾಕ್ಟಿವ್ ಮೆಟಲ್. ಈಗ ನಾನು ಹಿಂಗೆ ಮೇಲೆ ಹೋಗ್ತಿದ್ದೀನಿ ಅಂದರೆ ಅದು ಹೈ ರಿಯಾಕ್ಟಿವ್ ಮೆಟಲ್. ಸೊ ನೋಡಿ, ಜಿಂಕ್ ಈಸ್ ಅ ಮಿಡಲ್, ಮಾಡರೇಟ್ಲಿ ರಿಯಾಕ್ಟಿವ್. ಇಲ್ಲಿ ನೋಡಿ, ಆಸ್ ಅಂದರೆ H2. ಓಕೆ, ನೆಕ್ಸ್ಟು ಸಿ ಯು, ಕಪ್ ಅಂದರೆ ಸಿ ಯು. ನೋಡಿ, ಕಾಪರ್ ಇಸ್ ಲೋ ರಿಯಾಕ್ಟಿವ್, ಇಂಡಿಯನ್ ಅಯೋಡಿನ್, ಸಿಲ್ವರ್ Ag, ಓಕೆ, ಬ್ರಾನ್ಸ್ Br, ಓಕೆ, ಕ್ಲಾರಾ Cl, Au ಅಂದರೆ ಗೋಲ್ಡ್, ಓಕೆ, ಕಮ್ ಅಂದರೆ CO, ಫ್ಲವರ್ ಅಂದರೆ F. ನೋಡಿ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು ನೆನ್ಪಿಟ್ಕೊಂಡ್ರೆ ನೀವು ಆರಾಮ್ಸೆ ರಿಯಾಕ್ಟಿವಿಟಿ ಸೀರೀಸ್ ಯಾವ್ದು ಹೈ ರಿಯಾಕ್ಟಿವ್ ಯಾವ್ದು ಲೋ ರಿಯಾಕ್ಟಿವ್ ಅಂತ ನೆನಪಿರುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಲ್ಲಿ. ಓಕೆ, ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಇರುತ್ತೆ. ಓಕೆ, ಹೇಗೆ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋದು? ನಾನು ನಿಮಗೆ ಥಿಯರಿ ಕ್ವಶನ್ ಥರ ಹೇಳ್ಕೊಡಲ್ಲ, ರಿಯಾಕ್ಷನಲ್ಲೇ ಹೇಳ್ಕೊಟ್ಬಿಡ್ತೀನಿ ಟ್ರಿಕ್ಸ್ ತೊಗೊಂಡು. ಓಕೆನಾ? ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಇದು ನಿಮಗೆ ಆಪ್ಷನ್ ಕೊಟ್ಟಿರೋದು. ಓಕೆ, ಸೊ 2,5ನ 4,10ನ 3,8 5,9 ಈ ಥರ ಕೊಟ್ಟಿದ್ದಾರೆ. ಸೊ ಈ ಆಪ್ಷನಲ್ಲೇ ನಿಮ್ಗೆ ಹೆಂಗೆ ಆನ್ಸರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಏನೂ ಇಲ್ಲ, ಸಿಂಪಲಾಗಿ ನೀವೇನು ಕಂಡುಹಿಡಬೇಕು ಅಂದರೆ ಎಕ್ಸ್ ಯಾವುದಕ್ಕಿರೋದು? Mgಗೆ, ಕರೆಕ್ಟಾ? Mg ಎಲ್ಲಿದೆ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ Mg ಇದೆ, ಕರೆಕ್ಟ್? ನೀವು ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೊಳ್ಳಿ ಫಸ್ಟು. ಏನೂ ಇಲ್ಲ ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ? ಇಟ್ ಇಸ್ 0. ಇಲ್ಲಿ ಏನು ಬರುತ್ತೆ Mgಗೆ ಆಕ್ಸಿಡೇಷನ್ ನಂಬರ್? ಇಲ್ಲಿ Mg ಇದೆ. ಓಕೆ, ಇಲ್ಲಿ NO3 ಮೈನಸ್ ಬರುತ್ತೆ ನಮಗೆ. ಓಕೆ, NO3 ಮೈನಸ್ ಇರೋದು. ಓಕೆ, NO3 ಮೈನಸ್. ಸೊ ಎಷ್ಟು ಮೈನಸ್ ಇದೆ? 2 ಇದೆ. ಸೊ -2 ಬರುತ್ತೆ, ಈಕ್ವಲ್ಸ್ ಟು 0 ಅಂದರೆ ನಿಮ್ಗೆ ಏನು ಬಂತು? +2 ಬಂತು, ಕರೆಕ್ಟಾ? +2 ಅಂದರೆ ಆನ್ಸರ್ ಏನು ಬರುತ್ತೆ? 2 ಎಲೆಕ್ಟ್ರಾನ್ ಡಿಫ್ರೆನ್ಸ್ ಆಗ್ತಿದೆ, ಕರೆಕ್ಟ್? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಿದೆ? ನೈಟ್ರೋಜನ್ ಇದೆ, ಕರೆಕ್ಟಾ? ನೈಟ್ರೋಜನ್ ಕಂಡಿಟ್ಕೊಳ್ಳೋಣ. ಇಲ್ಲಿ ಹೈಡ್ರೋಜನ್ಗೆ +1 ಬರುತ್ತೆ, ಆಕ್ಸಿಜನ್ಗೆ ನಮಗೆ ಗೊತ್ತಿರೋ ಹಂಗೆ -2 ಇರುತ್ತೆ. ಸೊ -2 × 3 ಮಾಡಿದ್ರೆ -6, -6ಅಲ್ಲಿ 1 ಹೋದರೆ 5, ಆ ಸೈಡ್ ಹೋದರೆ +5 ಬಂತು. ಸೊ ನೈಟ್ರೋಜನ್ಗೆ ಇಲ್ಲಿ +5 ಆಯಿತು. ಇಲ್ಲಿ ಎಷ್ಟು ಬರುತ್ತೆ? N2 ಇದೆ, N2 ದೆನ್ ಆಕ್ಸಿಜನ್ ಇಸ್ 2 ಬರುತ್ತೆ. ಸೊ 2 -2 ಈ ಸೈಡ್ ಬಂದರೆ +1 ಬಂತು, ಕರೆಕ್ಟಾ? +1 ಬಂತು. ಸೊ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ? 5 to 1, ಇಟ್ ಈಸ್ 4 ಡಿಫ್ರೆನ್ಸ್, ಕರೆಕ್ಟ್? ಇಲ್ಲಿ ನಮಗೆ 4 ಎಲೆಕ್ಟ್ರಾನ್ ಡಿಫ್ರೆನ್ಸ್. ಸೊ Mg to Mgಗೆ 2 ಡಿಫ್ರೆನ್ಸ್. ಓಕೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಹೇಳ್ಕೊಟ್ಬಿಡ್ತೀನಿ ಸಿಂಪಲಾಗಿ. Mg to Mg ಎಷ್ಟು ಡಿಫ್ರೆನ್ಸ್ ಆಯಿತು? ಸಾರಿ, Mg to Mg 2 ಡಿಫ್ರೆನ್ಸ್ ಆಯಿತು. ದೆನ್ N to N 4 ಡಿಫ್ರೆನ್ಸ್ ಆಯಿತು, ಕರೆಕ್ಟಾ? ಈಗ ಏನು ಮಾಡಬೇಕು ನೀವು ಸಿಂಪಲಾಗಿ ಅಂದರೆ ಈ 4ನ ನೀವು ಆಪೋಸಿಟ್ಗೆ ಮಲ್ಟಿಪ್ಲೈ ಮಾಡಬೇಕು, ಅಲ್ಲಿ ಬಂದಿರೋ ನಂಬರ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ 4 ಮೇಲೆ ಮಲ್ಟಿಪ್ಲೈ ಆಗುತ್ತೆ, ಸೊ 2 ಕೆಳಗಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ ನಿಮ್ಗೆ ಹೆಂಗೆ ಬರುತ್ತೆ? ಸೊ ಯು ವಿಲ್ ಗೆಟ್ 4 Mg gives 4 MgNO3, ಕರೆಕ್ಟಾ? 4 MgNO3.
NO3 ಟ್ವೈಸ್ ಬಂತು. ಸೊ ಅದೇ ರೀತಿ HNO3 ಹೆಂಗೆ ಬರೀತೀರಾ, HNO3ಗೆ ನೀವು 2ನ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಇಲ್ಲಿ ಏನು ಬರುತ್ತೆ ನಿಮಗೆ 2 ಬರುತ್ತೆ. ಆ್ಯಂಡ್ ಅಲ್ಲಿ ನಿಮ್ಗೆ ಏನಿದೆಯಪ್ಪ NO2 ಇದೆ. ಸೊ N2ಗೆ 2 ಬಂತು, ಕರೆಕ್ಟಾ? ಸೊ N2ಗೆ 2 ಬಂತು ಅಂದಮೇಲೆ ಇಲ್ಲಿ ನಮ್ಗೆ ಏನು ಬರುತ್ತೆ, ಆಬ್ವಿಯಸ್ಲಿ 4 ಬರುತ್ತೆ, ಯಾಕಂದರೆ ಬ್ಯಾಲೆನ್ಸ್ ಮಾಡಬೇಕು. 4 ಬಂತು, ಕರೆಕ್ಟಾ? ಅಂಡರ್ಸ್ಟೂಡ್. ಸೊ ನನಗೆ ಏನು ಬಂತು, MGಗೆ ಆಬ್ವಿಯಸ್ಲಿ 4 ಬರುತ್ತೆ. ಸೊ ವಿಚ್ ಇಸ್ ದ ಸ್ಟಾರ್ಟಿಂಗ್ 4? ಸೊ 4 ಇಸ್ ದಟ್ ಇಸ್ 4,10. ಅಷ್ಟೇ ಸಿಂಪಲ್. ಅರ್ಥ ಆಯ್ತು ಹೆಂಗೆ ಅಂತ? ಸೊ ನೀವು ಆಪ್ಷನಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ ಹೇಗೆ ಅಂತ? ಎಸ್. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಬ್ಯಾಲೆನ್ಸ್ ದ ರಿಯಾಕ್ಷನ್. ಡೋಂಟ್ ವರಿ, ಇನ್ನು ಟ್ರಿಕ್ಸನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ನಾನು ಕ್ವಶನ್ನ ತಗೋತೀನಲ್ವಾ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವ ಹೇಗೆ ಅಂತ ಬ್ಯಾಲೆನ್ಸಿಂಗ್ ಮಾಡೋದು? ಸೊ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇಸ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನಾನು ನೆಕ್ಸ್ಟ್ ಕ್ವಶನ್ ಮಾಡಿಸ್ತೀನಲ್ವ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಈಗ ಈ ಟ್ರಿಕ್ನ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಅನಿಸುತ್ತೆ. ಓಕೆ, ಐ ಹೋಪ್ ಈ ಟ್ರಿಕ್ಸು ಮತ್ತು ಈ ಸಿನಾಪ್ಸಿಸ್ ಅರ್ಥ ಆಯಿತು ಅನ್ಕೋತೀನಿ. ಯಾರಿಗೆ ಅರ್ಥ ಆಗಿಲ್ಲ, ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಅವ್ರು ಕಮೆಂಟ್ ಮಾಡಿ, ಅವಾಗ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.